ನಮ್ ತುಂಬಾ ಜನ ಅನ್ಕೋತಾರೆ ಲವ್ ಮ್ಯಾರೇಜ್ ಅಂತ. ನಮ್ದೊಂಥರ ವಿಚಿತ್ರ ನಾವು ಮೀಟ್ ಆಗಿದ್ದು. ಆಕ್ಚುಲಿ ಮುಂಚೆ ಪರಿಚಯ ಇತ್ತು. ನಿಮ್ಮ ಮನೆಯಲ್ಲೂ ನೋಡ್ತಾ ಇದ್ದಾರೆ ಗೊತ್ತಿಲ್ದಿರೋರು ಯಾರು ಮದುವೆ ಆಗಲಿಕ್ಕಿಂತ ಗೊತ್ತಿರೋರು ಮದುವೆ ಆಗ್ಬಿಡ. ಹೆಂಗೋ ಗೊತ್ತು. ಇಷ್ಟು ದುಡಿತಾ ಇದೀನಿ ನಾನು, ನಂಬಿಕೆ ಬರ್ಬೇಕಲ್ಲ ಅವ್ರಿಗೆ ಇವ್ರನ್ನ ಮನೆಯಿಂದ ಹೊರಡೆ ಕಳಿಸಿದ್ರೆ ಸಾಕಾಗಿತ್ತು. ನನಗೆ ಯಾವುದೇ ಒಂದು ವೈರಲ್ ಗ್ರೋತ್ ಸಿಕ್ಕೇ ಅಲ್ಲ ಸರ್. ನನಗೆ ಬೇಡವೂ ಬೇಡ ಗ್ರೋತ್. 10 ವರ್ಷ ಸರ್, 10 ವರ್ಷಕ್ಕೆ 1 ಮಿಲಿಯನ್ ಅಂತ ಅಂದ್ರೆ ನನಗೆ ಬೇಡ ಸರ್. ವೈರಲ್ ಗ್ರೋತ್ ಬೇಡ. ಸ್ಲೋ ಹೋಗ್ತಾ ಇದೆ, ಇದೇ ನಿಧಾನಕ್ಕೆ ಹೋಗ್ಲಿ. ನನ್ ಕನ್ಸಿಸ್ಟೆಂಟ್ ಆಗಿದ್ರೆ ಅಂದ್ರೆ ರಿಲೆವೆಂಟ್ ಆಗಿದ್ರೆ, ನಾನು ಕನ್ಸಿಸ್ಟೆಂಟ್ ಆಗಿರ್ತೀನಿ. ರಿಲೆವೆಂಟ್ ಆಗಿದ್ರೆ ಜನ ನೋಡಿದ್ರೆ ಸಾಕು ನನಗೆ. ವ್ಯೂಸ್ ನನಗೆ ಇದಕ್ಕಿಂತ ಜಾಸ್ತಿ ಬೇಡ, ಇಷ್ಟೇ ಬರಲಿ ನನಗೆ. ಇನ್ನೂ 1 ಮಿಲಿಯನ್ ಗಟ್ಟಲೆ ವ್ಯೂಸ್ ಬೇಡ ನನಗೆ. ಜನ ಈಗ ಎಷ್ಟು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ನೋಡ್ಕೊಂಡೋದ್ರೆ ಸಾಕು. ಸ್ವಲ್ಪ ಕಡಿಮೆ ವೇರಿ ಆಗ್ತಾ ಇರುತ್ತೆ, ಅದು ನಾರ್ಮಲ್. ಇದರಲ್ಲಿ ಈ ಫೀಲ್ಡಲ್ಲಿ ಸಾಕು. ಎಲ್ಲ ಫೀಲ್ಡಲ್ಲೂ ನಾರ್ಮಲ್ ಅದು. ಯಾವುದೇ ಈವನ್ ಮೂವಿ ಫೀಲ್ಡಲ್ಲಿ ಸರ್ ಎಲ್ಲ ಹೀರೋಗಳು ಲಾಂಗ್ ಟರ್ಮ್ ರಿಲೆವೆಂಟ್ ಆಗೋದಕ್ಕಾಗಲ್ಲ. ಎಲ್ಲ ಶಿವರಾಜ್ ಕುಮಾರ್ ಸರ್ ಆಗೋದಕ್ಕಾಗಲ್ಲ, ಎಲ್ಲ ರಾಜ್ಕುಮಾರ್ ಸರ್ ಆಗೋದಕ್ಕಾಗಲ್ಲ. ಕೆಲವೊಂದು ಹೀರೋಗಳು ಬರ್ತಾರೆ ಹೋಗ್ತಾರೆ. ಸೊ ಆ ರೀತಿ ಈ ಫೀಲ್ಡಲ್ಲೂ ಅಷ್ಟೇ. ಕೆಲವೊಬ್ರು ಲಾಂಗ್ ಟರ್ಮ್ ಇರ್ತಾರೆ, ಎಲ್ಲರೂ ನಾವು ಟಾಪರ್ ಇರ್ತೀವಿ ಅಂದ್ರೆ ಆಗಲ್ಲ. ನಾವು ಹೋಗ್ಬೋದು ಒಂದಿನ, ಇನ್ನೊಬ್ರು ಬರ್ತಾರೆ. ಸೊ ನಡೀತಾ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಈಗ ಯಾರೋ ಒಬ್ಬ ಹುಡುಗ ಅಥವಾ ಯಾರೋ ಒಂದು ಟೀಮ್ ಬಂದು, ಒಂದು ಹೆಣ್ಮಕ್ಳು ಬಂದು ನಾನು ಟೆಕ್ ಚಾನಲ್ ಮಾಡ್ತೀನಿ, ಏನು ಸವಾಲುಗಳಿದೆ ಅವತ್ತು? ಟೆಕ್ ಚಾನಲ್ಗೆ ತುಂಬ ಚಾಲೆಂಜಸ್ ಸರ್. ಏನಕ್ಕೆ ಅಂದರೆ ಈಗ ನಾರ್ಮಲ್ ಒಂದು ವ್ಲಾಗ್ ಮಾಡ್ತೀರಾ ಅಂದರೆ ಏನು ಬೇಡ, ಅದಕ್ಕೆ ಫೋನಲ್ಲಿ ಕುತ್ಕೊಂಡು ವ್ಲಾಗ್ ಮಾಡಿಬಿಡ್ಬೋದು. ಟೆಕ್ಕಲ್ಲಿ ಏನಪ್ಪ ಅಂದರೆ, ಟೆಕ್ಕಲ್ಲಿ ನಾವು ನಾರ್ಮಲ್ ಆಗಿ ಒಂದು ಟಿಪ್ಸ್ಗಳನ್ನ ಹೇಳ್ಕೊಂಡು ಹೋಗ್ಬೋದು. ನೋಡಿ, ಈ ಫೋನಲ್ಲಿ ಈ ಅಪ್ಲಿಕೇಶನಲ್ಲಿ ಈ ಫೀಚರ್ ಇದೆ, ಇದನ್ನು ಯೂಸ್ ಮಾಡ್ಕೊಬೋದು. ಈ ಫೀಚರ್ ಇದೆಲ್ಲ ಸಿಗುತ್ತೆ ನಿಮಗೆ. ಈ ಥರ ಟೆಕ್ ಟಿಪ್ಸ್ಗಳನ್ನ ವೀಡಿಯೋ ಮಾಡ್ಬೋದು. ಅದ್ಬಿಟ್ಟು ಗ್ಯಾಜೆಟ್ಸ್ ಕಡೆಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಗ್ಯಾಜೆಟ್ಸ್ಗಳನ್ನ ಸುಮ್ಮನೆ ಬ್ರ್ಯಾಂಡ್ಗಳು ಕಳಿಸಲ್ಲ. ಒಂದು ನಾವು ತಗೊಂಡು ಮಾಡಬೇಕಾಗತ್ತೆ, ಇಲ್ಲ ಬ್ರ್ಯಾಂಡ್ ಕಳಿಸ್ಬೇಕು. ಬ್ರ್ಯಾಂಡ್ ಯಾವಾಗ ಕಳಿಸ್ತಾರೆ? ನಿಮ್ಮ ರೀಚ್ ಚೆನ್ನಾಗಿದ್ದಾಗ. ಇದ್ರ ರೀಚ್ ಚೆನ್ನಾಗಬೇಕು ಅಂದರೆ ಬ್ರ್ಯಾಂಡ್ಗಳಿಂದ ಫೋನ್ ಬರಬೇಕು. ಅಂದರೆ ಸರ್ಕಲ್ ಇದು. ಸೊ ಏನಾಗ್ಬಿಡುತ್ತೆ, ರೀಚ್ ಸ್ವಲ್ಪ ಬೆಳೆಯೋದು ಕಷ್ಟ ಇದರಲ್ಲಿ. ಸೊ ಅದರಿಂದ ಇದು ದೊಡ್ಡ ಚಾಲೆಂಜು. ಬಟ್ ಆ ಪ್ಯಾಷನ್ ಇದ್ದು ಮಾಡಿದ್ರೆ 100% ವರ್ಕ್ ಆಗುತ್ತೆ. ಸೊ ಈ ಕಾರಣದಿಂದ ಟೆಕ್ ರೀಲ್ಸ್ಗಳಲ್ಲಿ ಟೆಕ್ ಸ್ವಲ್ಪ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಟೆಕ್ ಟಿಪ್ಸನ್ನು ತುಂಬ ಜನ ಕೊಡ್ತಾರೆ ರೀಲ್ಸ್ಗಳಲ್ಲಿ. ಆ ಕ್ರಿಯೇಟರ್ಗಳು ತುಂಬ ಜನ ಇದ್ದಾರೆ. ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಕಡಿಮೆ, ಲಾಂಗ್ ಫಾರ್ಮ್ಯಾಟಿಗೆ. ಇದೇ ರೀಸನ್ಗೆ. ಈಗ ನೀವು ಇನ್ಸ್ಟಾ, ಫೇಸ್ಬುಕ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಏನೂ ಇನ್ಕಮ್ ಇಲ್ಲ ಸರ್, ಸುಮ್ಮನೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಬಟ್ ರೀಲ್ಸ್ ಅಂತೂ ಸೀರಿಯಸ್ ಆಗಿ ಮಾಡ್ತೀನಿ. ಕೆಲವು ಬ್ರ್ಯಾಂಡ್ಗಳು ಅದಕ್ಕೆ ನಮಗೆ ಸ್ಪಾನ್ಸರು ಮಾಡ್ತಾರೆ ಒಂದೊಂದ್ಸಲ. ಸೊ ಅದರಿಂದ ಶಾರ್ಟಿಗೆ. ಸೊ ಅದರಿಂದ ಎರಡನ್ನೂ ಸಹ ಮಾಡ್ತಾಯಿದ್ದೀನಿ, ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಸದ್ಯಕ್ಕಂತೂ ನೀವು ನಂಬಲ್ಲ, ಯೂಟ್ಯೂಬ್ಗಿಂತ ಜಾಸ್ತಿ ಇನ್ಸ್ಟಾಗ್ರಾಮೇ ನಮಗೆ ಎಷ್ಟೋ ಸಲ ಜಾಸ್ತಿ ಇನ್ಕಮ್ ಬಂದ್ಬಿಡುತ್ತೆ. ಯೂಟ್ಯೂಬ್ಗಿಂತ ಜಾಸ್ತಿ ಬಂದ್ಬಿಡುತ್ತೆ ಒಂದೊಂದ್ಸಲ. ಬಟ್ ಇನ್ಸ್ಟಾಗ್ರಾಮ್ ನನಗೆ ಅನ್ನಿಸ್ತಂಗೆ ಗೊತ್ತಿಲ್ಲ ಎಷ್ಟು ದಿನ ಇರುತ್ತೆ ಅಂತ. ಬಟ್ ಅಲ್ಲಿ ತನಕ ಇರುತ್ತೆ, ಇಲ್ಲಿ ತನಕ ಜನ ನೋಡ್ತಾರೆ, ಅಲ್ಲಿ ತನಕ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟೇ. ಈಗ ನಾನು ಒಂದು ಪ್ಲಾಟ್ಫಾರ್ಮಲ್ಲಿ ಗೆದ್ದಿದ್ದೀನಿ ಅಂದರೆ ಇಲ್ಲೇ ಇರ್ತೀನಿ, ಇನ್ನೊಂದು ಯಾವುದಕ್ಕೂ ಹೋಗಲ್ಲ ಅನ್ನೋದು ಆ ಥರ ಮಾಡೋದಕ್ಕೆ ಹೋಗ್ಬಾರ್ದು. ನಾವು ಅಪ್ಡೇಟ್ ಆಗ್ತಾ ಇರ್ಬೇಕು ಸರ್ ಇದರಲ್ಲಿ. ಇಲ್ಲಾಂದ್ರೆ ಇರ್ರಿಲೆವೆಂಟಾಗಿ ಹೋಗ್ಬಿಡ್ತೀವಿ, ಜನ ನೋಡಲ್ಲ. ನಾವು ಇಲ್ಲಿಂದ ಈಗ ಆರ್ಕೂಟಿಂದ ಫೇಸ್ಬುಕ್ ಬಂತಲ್ವಾ. ಸೊ ಫೇಸ್ಬುಕ್ ಹೋದ್ಮೇಲೆ ಈಗೆಲ್ಲ ಇನ್ಸ್ಟಾಗ್ರಾಮಿಗೆ ಬಂದಿದ್ದಾರೆ, ಯೂಟ್ಯೂಬಿಗೆ ಬಂದಿದ್ದಾರೆ. ಸೊ ಆ ರೀತಿ ಈ ಪ್ಲಾಟ್ಫಾರ್ಮಿಗೆ ಹೋಗಲೇಬೇಕು ನಾವು. ಇಲ್ಲ ಅಂದರೆ ಜನ ಮರೆತುಬಿಡ್ತಾರೆ ನಮ್ಮನ್ನು. ಈ ಫೀಲ್ಡಲ್ಲಿ ನಾವು ರಿಲೆವೆಂಟ್ ಆಗಿರಬೇಕು, ಆಗ್ತಾ ಇರ್ಬೇಕು ಅಪ್ಡೇಟು. ಈಗ ನೋಡಿ, ಅದೇ ಸ್ಟುಡಿಯೋ ಎಲ್ಲ ಇರ್ಬೋದಾಗಿತ್ತು, ಈ ಸ್ಟುಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಇದೊಂದು ಬೇಕು ನಮಗೆ. ಇದಾದ್ಮೇಲೆ ಮೋಸ್ಟ್ಲಿ ನಾನು ಮಾಡಿದ್ರೆ ಸ್ವಂತ ಇದೇ ಮಾಡ್ಬೋದೇನೋ, ಗೊತ್ತಿಲ್ಲ. ಅದೃಷ್ಟ ಚೆನ್ನಾಗಿದ್ರೆ ಇನ್ನೂ ದೊಡ್ಡದಾಗೇ ಮಾಡ್ಬೋದೇನೋ. ಮಾಡ್ತೀನಿ. ಅಷ್ಟು ಲೆವೆಲಿಗೆ ಹೋದ್ರೆ, ಕರ್ಕೊಂಡು ಹೋದ್ರೆ ಜನ, ಅದನ್ನು ಮಾಡ್ತೀನಿ. ಮುಗ್ದಿಲ್ಲ. ಇದಾದ್ಮೇಲೆ ಸ್ವಂತ ಬಿಲ್ಡಿಂಗ್ ಎಲ್ಲ ಇನ್ನೂ ದೊಡ್ಡದಾಗಿ ಮಾಡೋ ಕನಸು ಇದೆ. ಅದು ಮಾಡ್ತೀನಿ. ಅದು ಮುಗಿಬಾರ್ದು ಇದು ಈ ವಿಷಯದಲ್ಲಿ, ಈ ಫೀಲ್ಡಲ್ಲಿ. ಸೊ ಅದು ಮಾಡ್ತೀನಿ ಒಂದಿನ. ಇಲ್ಲ ಒಟ್ಟಿಗೆ ಮಾಡ್ಬೇಕು. ಅದು ನಂಗಂತಾನೆ ಈ ಡೇಟ್ ಫಿಕ್ಸ್ ಇಲ್ಲ ನನಗೆ. ಅದು ಅವತ್ತೇ ಮಾಡ್ತೀನಿ ಅಂತ. ಒಟ್ಟಿಗೆ ಮಾಡ್ತೀನಿ ಅದನ್ನು. ಅದು ಸ್ವಂತ ನನ್ನ ಜಾಗದಲ್ಲೇ ನಮ್ದು ಇದ್ರಲ್ಲೇ ಮಾಡಬೇಕು ಅನ್ನೋದೇ ಇರೋದು. ನೆಕ್ಸ್ಟ್ ನಾವು ಅದು ವ್ಲಾಗ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇಲ್ಲ, ಮಾಡ್ಬೇಕೀಗ. ಮಾಡ್ತೀವಿ. ಅಂದ್ರೆ ನನ್ಗೊಂದು ಸ್ವಲ್ಪ ಶೈನೆಸ್ ಇದೆ. ಮತ್ತೆ ಇನ್ನೊಂದು ಹೆಂಗೆ ಅಂದ್ರೆ ಸರ್, ಇವರು ಒಂದು ವ್ಯೂಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ಬಿಡಪ್ಪ ವ್ಯೂಸೇ ಬಂದಿಲ್ಲ, ಅಷ್ಟೊಂದು ಕಷ್ಟಪಟ್ಟು ಮಾಡಿದ್ದು ಹಿಂಗೆ. ಆಮೇಲೆ ನೆಗೆಟಿವ್ ಕಾಮೆಂಟ್ ಬರಂಗಿಲ್ಲ ಸರ್. ನಾನು ಕಾಮೆಂಟ್ಸ್ ಜಾಸ್ತಿ ಓದ್ತೀನಿ. ಅದ್ರಲ್ಲಿ ಯಾವ್ದಾದ್ರು ಒಂದಿದ್ರೆ ಬಿಡೋ ಬೇಜಾರಾಗ್ಬಿಡುತ್ತಾ. ಆಗ ನಮಗೆ ಇಷ್ಟು ದಿನ ಅವ್ರಿಗೆ ನಮಗೆ ಹೆಂಗೆ ಫೀಲ್ ಆಗ್ತಿದೆ ಅಂತ ಗೊತ್ತಾಗಿರಲ್ಲ. ಆ ನೆಗೆಟಿವ್ ಕಾಮೆಂಟ್ಗಳು ನೋಡಿದಾಗ ಇವ್ರಿಗೆ ಅರ್ಥ ಇವನಿಗೆ ಹಿಂಗೆ ಫೀಲ್ ಆಗ್ತಾ ಇತ್ತು ಆ ಟೈಮಲ್ಲಿ ಡೌನ್ ಆಗಿದ್ದಾಗ ಅಂತ ಆಗಂತ ಶುರುವಾಗುತ್ತೆ. ಸರ್ ನಾನು ಸ್ಟಾರ್ಟಿಂಗು ತುಂಬ ಥರ ಕೆಡಿಸ್ಕೊಳ್ವೆ, ಹೆವಿ ಥರ ಕೆಡಿಸ್ಕೊಳ್ವೆ. ಸರ್ ಒಂದು 1000 ಒಳ್ಳೆ ಕಾಮೆಂಟ್ ಇರಲಿ, ಬಟ್ ಒಂದು ನೆಗೆಟಿವ್ ಕಾಮೆಂಟ್ ನಮ್ಮ ಮೈಂಡನ್ನು ಅಪ್ಸೆಟ್ ಮಾಡೇ ಮಾಡುತ್ತೆ.
ಮೈಂಡ್ ಅಪ್ಸೆಟ್ ಮಾಡುತ್ತೆ ಏನೇ ಇದ್ರು. ಕೆಲವು ಬೆಳಗಿನ ಸಂಜೆ ತನಕ ಫುಲ್ ಅದೇ ಮೈಂಡ್ ಇರುತ್ತೆ, ಬಟ್ ನೆಕ್ಸ್ಟ್ ಡೇ ನಾರ್ಮಲ್ ಆಗ್ಬಿಡ್ತೀನಿ. ಈಗಲೂ ಅಷ್ಟೇ, ಈಗಲೂ ಒಂದು ನೆಗೆಟಿವ್ ಕಾಮೆಂಟ್ ನೋಡಿದಾಗ ಅನ್ಸುತ್ತೆ ಮನಸ್ಸಲ್ಲಿ, ಬಟ್ ಮೂವ್ ಆನ್ ಆಗ್ಬಿಡ್ತೀನಿ ತುಂಬ ಬೇಗ. ಈಗ ಅಷ್ಟು ಎಫೆಕ್ಟ್ ಮಾಡಲ್ಲ ನನಗೆ ಕಾಮೆಂಟ್ಸ್ಗಳು. ಈಗ ಒಂದು ಲೆವೆಲ್ಲಿಗೆ ಒಂದು ಸ್ಟಾಗ್ನೆಂಟ್ ಫೀಲ್ ಇದೆ ಮೈಂಡಲ್ಲಿ, ಒಂದು ಪಾಸಿಟಿವ್ ಇದಿದೆ, ಬಟ್ ಸ್ಟಿಲ್ ಆಗ ಈಗ ಒಂದು ವಿಡಿಯೋ ಚೆನ್ನಾಗಿ ಹೋಗಿಲ್ಲ ಅಂದರೆ ಒಂದು ನೆಗೆಟಿವ್ ಇದು ಮಾಡಿದಾಗ ಮನಸ್ಸಿಗೆ ಬಂದೇ ಬರುತ್ತೆ ಸರ್. ಅದು ನಾರ್ಮಲ್ ಎಲ್ಲ ಕ್ರಿಯೇಟರ್ಗಳಿಗೂ ಅದು ಹಾಗೆ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಯಾರಿಗೂ ಈ ಥರ ಅನ್ಸಲ್ಲ ಅಂದ್ರೆ ನಂಗೆ ಅನ್ನಿಸ್ತಂಗೆ ಸುಳ್ಳು ಅನ್ಸುತ್ತೆ. ಇದು ಈ ಕ್ರಿಯೇಟರ್ ಜೊತೆಗೆ ಬಂದ್ಬಿಡುತ್ತೆ ನಂಗೆ ಅನ್ನಿಸ್ತಂಗೆ, ಇದು ಅವರ ಬಂದ್ಬಿಡುತ್ತೆ. ಹೌದು ಹೌದು ಹೌದು. ನನ್ಗೆ ಅಂದರೆ ಹೊರಗಡೆ ನೋಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ಈ ಬಟ್ ಅದು ತುಂಬ ಚಾಲೆಂಜಸ್ಗಳು ತುಂಬ ಇದೆ ಸರ್ ಇದರಲ್ಲಿ. ಅದನ್ನು ಅಂದರೆ ಅದು ಮೆಂಟಲ್ ಪ್ರೆಷರನ್ನು ಇದು ಮಾಡೋದಿದೆ ಅಲ್ವಾ, ತುಂಬ ಕಷ್ಟ. ಅಂದರೆ ಕಾಮೆಂಟ್ಸನ್ನು ತಗೊಳ್ಳೋದಿದೆ ಅಲ್ವಾ, ತುಂಬ ಕಷ್ಟ. ಮತ್ತು ಈವನ್ ಇನ್ಕಮು ಅಷ್ಟೇ. ನಮ್ದು ಈಗ ಈ ಲೆವೆಲ್ ರೀಚ್ ಆಗಿದ್ದೀವಿ ಈಗ, ಓಕೆ, ಬಟ್ ಆ ಗ್ರೋಯಿಂಗ್ ಸ್ಟೇಜಲ್ಲಿ ಆ ಒಂದು ಇನ್ಕಮನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀವಿ, ತುಂಬ ಕಷ್ಟ. ಅದು ತುಂಬ ಕಷ್ಟ. ಹೌದೌದು ಹೌದೌದು. ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಇನ್ಕಮು. ಈ ಡಿಜಿಟಲ್ ನಾನು ಲಾಸ್ಟ್ 5 ವರ್ಷ ಮುಂಚೆನೂ ಅನ್ಕೋತಾ ಇದ್ದೆ, ಇನ್ನು ಯೂಟ್ಯೂಬ್ ಏನೊಂದು 5 ವರ್ಷ ಇರ್ಬೋದು ನೆಕ್ಸ್ಟು ಅಂತ. 5 ವರ್ಷ ಮುಂಚೆ ಈಗ ಅನ್ನಿಸ್ತಿದೆ ಇಲ್ಲ ಮುಂದಿನ 5 ವರ್ಷಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನನಗಂತೂ ಅನ್ನಿಸ್ತಿದೆ. ಸೊ ನೀವು ನೋಡ್ಬೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಚೇಂಜ್ ಆಗಿದೆ, ಬಟ್ ಯೂಟ್ಯೂಬ್ ಚೇಂಜ್ ಆಗಿಲ್ಲ. ಯೂಟ್ಯೂಬು ಹಾಗೇ ಇದೆ, ಆಗಂಗಿತ್ತು ಈಗಲೂ ಆಲ್ಮೋಸ್ಟ್ ಆಗಿದೆ. ಕ್ರಿಯೇಟರ್ಗಳು ಜಾಸ್ತಿ ಆಗಿದ್ದಾರೆ ಬಿಟ್ಟರೆ ಆಲ್ಮೋಸ್ಟ್ ಆಗಿದೆ. ಈವನ್ ಇನ್ಕಮ್ ಕೂಡ ತುಂಬ ಜನಕ್ಕೆ ಜಾಸ್ತಿ ಆಗಿದೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಏನಕ್ಕೆ ಇಂಡಿಯಾದಲ್ಲಿ ಸ್ಪೆಂಡ್ ಮಾಡೋರು ಜನ ಜಾಸ್ತಿ ಆದಂಗೆ ನಮ್ದು ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಜನಗಳ ದುಡ್ಡನ್ನು ಖರ್ಚು ಮಾಡೋದು ಜಾಸ್ತಿ ಆದಂಗೆ ಈ ಅಡ್ವರ್ಟೈಸ್ಮೆಂಟಿಗೆ ದುಡ್ಡನ್ನು ಸ್ಪೆಂಡ್ ಮಾಡೋರು ಜಾಸ್ತಿ ಆಗ್ತಾರೆ. ಅದರ ಜೊತೆಗೆ ಯೂಟ್ಯೂಬರ್ಸ್ಗಳ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲ ಇದು ರಿಲೇಟೆಡ್. ಈಗ ಅಮೆರಿಕಾದಲ್ಲಿ ಏನಕ್ಕೆ ಅಡ್ವರ್ಟೈಸ್ಮೆಂಟಿಗೆ ಅಂದರೆ ಯೂಟ್ಯೂಬರ್ಸ್ಗೆ ಜಾಸ್ತಿ ದುಡ್ಡು ಅಂತ ಅಂದರೆ ಅಲ್ಲಿ ಜನ ದುಡ್ಡನ್ನು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ. ದುಡ್ಡು ಜಾಸ್ತಿ ಸ್ಪೆಂಡ್ ಮಾಡೋದ್ರಿಂದ ಅಡ್ವರ್ಟೈಸರ್ಸ್ಗಳು ದುಡ್ಡನ್ನು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ, ಅಲ್ಲಿನ ಕ್ರಿಯೇಟರ್ಗಳಿಗೂ ಜಾಸ್ತಿ ಇನ್ಕಮ್ ಬರುತ್ತೆ. ಸೊ ಸೇಮ್ ರೀಸನ್ನು ಇಲ್ಲೂ ಅದೇ ರೀತಿ ಚೆನ್ನಾಗ್ತದೆ. ಅಂದರೆ ಕ್ರಿಯೇಟರ್ಗಳಿಗೂ ಒಳ್ಳೇದು, ಅಲ್ಲಿರುವಂಥ ಜನಗಳಿಗೂ ಒಳ್ಳೇದು, ಎಲ್ಲ ರಿಲೇಟೆಡ್, ಒಂದಕ್ಕೊಂದು ರಿಲೇಟೆಡ್. ಸೊ ಫ್ಯೂಚರ್ ಇದೆ, ಎಲೆಕ್ಟ್ರಾನಿಕ್ ಇದ್ರಲ್ಲಿ ಫ್ಯೂಚರ್ ಇದೆ. ಈ AI ಬಂದ ಮೇಲೆ ಕೆಲವೊಂದು ಸಣ್ಣ ಚೇಂಜಸ್ ಆಗ್ಬೋದು, ಸಣ್ಣ ಚೇಂಜಸ್ ಆಗ್ಬೋದು. ಯಾರಿಗೆ ಗೊತ್ತು ಸರ್, ಈಗ ಯೂಟ್ಯೂಬ್ ಅವರೇ ಒಂದು AI ಮಾಡೆಲ್ನ ಮಾಡಿಬಿಟ್ಟು ನಮ್ಮ ಥರ ಕಂಟೆಂಟ್ ಮಾಡೋದಕ್ಕಾಗಲ್ವ ಅವರೇನೆ? ಒಂದು ಟೆಕ್ನಾಲಜಿ ವಿಡಿಯೋ AI ಮುಖಾಂತರ ನಮ್ಮ ಫೇಸನ್ನು ಹಾಕ್ಬಿಟ್ಟು ರಿವ್ಯೂ ಮಾಡೋದಕ್ಕಾಗಲ್ವಾ? ಯೂಟ್ಯೂಬ್ ಅವರು ಕ್ರಿಯೇಟ್ರಿಗೆ ಯಾಕೆ ದುಡ್ಡು ಕೊಡಬೇಕು? ಬ್ರ್ಯಾಂಡೇ ಕೊಡಬೇಕು. ನಾವೇ ಮಾಡ್ಕೊಂಡ್ಬಿಡ್ತೀನಿ, ಆ ಬ್ರ್ಯಾಂಡ್ಗಳಿಂದ ನಾನೇ ದುಡ್ಡು ಇಸ್ಕೊತೀನಿ. ಯೂಟ್ಯೂಬರ್ ಆ ರೀತಿ ಯೋಚನೆ ಮಾಡ್ಬೋದು ಬೇಕು ಅಂದರೆ ಅವರು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಯಾರೋ ಥರ್ಡ್ ಪಾರ್ಟಿ ಕ್ರಿಯೇಟರ್ ಆಗಬೇಕು. ಯೂಟ್ಯೂಬ್ ನಾನೇ ಯಾಕೆ ಶೇರ್ ಮಾಡಬೇಕು? ನಾನೇ ವಿಡಿಯೋ ಮಾಡ್ತೀನಿ, ಬ್ರ್ಯಾಂಡಿಂದ ನಾನೇ ತಗೋತೀನಿ. ಈ ರೀತಿ ಯೋಚನೆ ಮಾಡೋ ಕಂಪ್ನಿಗಳೇ ಉಟ್ಕೋಬಹುದು. ಯಾರಿಗೆ ಗೊತ್ತು? ಕಂಪ್ನಿಗಳೇ ಈಗ T Series ರೀತಿ ದೊಡ್ಡ ಕಂಪ್ನಿಗಳು ಈ ರೀತಿ ಕ್ರಿಯೇಟರ್ಗಳು AI ಮುಖಾಂತರ ಕ್ರಿಯೇಟರ್ಗಳನ್ನ ಕ್ರಿಯೇಟ್ ಮಾಡಿ ಪಬ್ಲಿಷ್ ಮಾಡೋ ಥರ್ಡ್ ಪಾರ್ಟಿ ಕಂಪ್ನಿಗಳು ಏನಕ್ಕೆ ಉಟ್ಕೊಳ್ಳೋಕೆ ಸಾಧ್ಯ ಇಲ್ಲ? ಆಗ್ಬೋದು. ಯೂಟ್ಯೂಬೇ ಏನಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ? ಮಾಡ್ಬೋದು. ಈ ಥರ ಅನೇಕ ಚಾನ್ಸಸ್ಗಳು ಇದ್ದಾವೆ. ಅದಾಗುತ್ತೆ ಅಂತ ಅಲ್ಲ, ಒಂದೇ ದಿನಕ್ಕಂತೂ ಆಗಲ್ಲ. ಅದು ಸ್ಲೋ ಆಗಿ ಈ ರೀತಿ ಆದರೂ ಆಗಬಹುದು. ಅಥವಾ ಫ್ಯೂಚರಲ್ಲಿ ನಾವೇ ನಮ್ಮ ಒಂದು ಅವತಾರನ್ನು ಬೇರೆಯವ್ರಿಗೆ ಲೈಸೆನ್ಸ್ ಕೊಟ್ಬಿಟ್ಟು ನಮ್ಮ ಬಿಹಾಫ್ ಆಫ್ ಈಗ ಹೀರೋಗಳು, ಸೊ ಈ ಹೀರೋಗಳ ಆ್ಯಕ್ಟ್ ಮಾಡೋಕೆ ಹೋಗ್ತಾರೆ, ಶೂಟ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾ ಹೀರೋಗಳ ಅವ್ರ ಫೇಸನ್ನು ಲೈಸೆನ್ಸ್ ಕೊಟ್ಬಿಟ್ಟು ತೊಗೊಳ್ರಪ್ಪ, ನೀವು ಆ್ಯನಿಮೇಷನ್ ಮಾಡ್ಕೊಂಬಿಡಿ, ನನ್ನ ಫೇಸ್ನ 3D ಮಾಡೋದು ಮಾಡ್ಕೊಂಬಿಡಿ, ನೀವೇ ಆ್ಯಕ್ಟ್ ಮಾಡ್ಕೊಂಬಿಡಿ, ನನಗೆ ಇಷ್ಟೊಂದು ದುಡ್ಡು ಬಂದ್ಬಿಡ್ಲಿ, ವಾಯ್ಸ್ ತಗೊಂಬಿಡಿ. ಈ ಥರ ಆಗ್ಬೋದು. ಈ ಥರ ಈಗ ಆಲ್ರೆಡಿ ಆ ಥರ ಟೆಕ್ನಾಲಜಿ ಇದೆ. ಆ್ಯಕ್ಟರ್ ಇಲ್ಲ ಅಂದರೂ ಆ್ಯಕ್ಟರ್ ರೀತಿ ಆಲ್ಮೋಸ್ಟ್ 90% ಫೇಸ್ ಕೊಡೋಷ್ಟು ಇದೆ ಅಲ್ವಾ? ಈಗ ಇನ್ ಫ್ಯೂಚರ್ ಇನ್ನೂ ಅಡ್ವಾನ್ಸ್ ಆಯಿತು ಅಂದರೆ ಯಾವ ಲೆವೆಲ್ಗೆ ಹೋಗ್ಬೋದು? ಸೊ ಈ ರೀತಿ ಚೇಂಜಸ್ಗಳು ನಮಗೆ ಎಫೆಕ್ಟ್ ಮಾಡ್ಬೋದು. ಅದು ಯಾವ ಲೆವೆಲಿಗೆ ಯಾವ ಎಕ್ಸ್ಟೆಂಟಿಂಗ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದು ಒಂದು ದಿನಕ್ಕಂತೂ ಆಗಲ್ಲ ಸರ್, ನಾಳೆನೇ ಆಗ್ಬಿಡಲ್ಲ. ಸ್ಲೋ ಆಗಿ ನಾವು ಎವಲ್ವ್ ಆಗ್ತೀವಿ, ಅಲ್ಲಿಂದ ನಾವು ಇನ್ನೊಂದು ಬೇರೆ ಎಕ್ಸ್ಪ್ಲೋರ್ ಮಾಡ್ತೀವಿ, ಸೋರ್ಸನ್ನು ಮೂವ್ ಆನ್ ಆಗ್ತೀವಿ, ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಯಾವ ರೀತಿ ಲ್ಯಾಂಡ್ಲೈನಿಂದ ಮೊಬೈಲ್ ಫೋನಿಗೆ ಒಂದೇ ದಿನಕ್ಕೆ ಬಂದಿಲ್ಲ ನಾವು. ಈಗ ಲ್ಯಾಂಡ್ಲೈನ್ ಎಲ್ಲಿ ಸಿಗುತ್ತೆ ಈಗ? ಸೊ ಕಡಿಮೆ ತುಂಬ. ಸೊ ಸ್ಲೋ ಆಗಿ ಯಾವ ರೀತಿ ನಾವು ಟ್ರಾನ್ಸ್ಫಾರ್ಮ್ ಆಗಿದ್ದೀವಿ ಆ ರೀತಿ ಇದಾಗುತ್ತೆ ಅಷ್ಟೇ. ಮುಂಚೆ ಎಲ್ಲ ಬ್ಯಾಂಕ್ ಅಂತಂದರೆ ಕೈಯಲ್ಲಿ ಬರ್ಕೊಡೋರು, ಈಗ ಎಲ್ಲ ಕಂಪ್ಯೂಟರೈಸ್ಡ್ ಆಗಿಬಿಟ್ಟಿದೆ. ಸ್ಲೋ ಆಗಿ ಎಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಸೊ ಆ ರೀತಿ ಆದರೆ ನಮಗೆ ಗೊತ್ತೇ ಆಗಲ್ಲ, ನಾವು ಟ್ರಾನ್ಸ್ಫಾರ್ಮ್ ಆಗಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಆ ಥರ ನಾವು ಮೂವ್ ಆನ್ ಆಗಿರ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಆಗಿರುತ್ತೆ. ಸೊ ಹಾಗೆ ಕಾಂಪಿಟೇಷನ್ ಫೀಲ್ ಮಾಡ್ತೀರಾ? ಎಲ್ಲರಿಗೂ ಕಾಂಪಿಟೇಷನ್ ಇದೆ ಸರ್, ಎಲ್ಲರಿಗೂ ಕಾಂಪಿಟೇಷನ್ ಇದೆ. ನಾನು ಕಾಂಪಿಟೇಷನ್ ನೋಡೋದಕ್ಕೆ ಹೋಗಲ್ಲ. ನಾನು ಯೂಟ್ಯೂಬಲ್ಲಿ ನನ್ನ ಕಾಂಪಿಟೇಷನ್ ನೋಡೋದಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಅದು
ನಮಗೆ ಮೆಂಟಲ್ ಎಫೆಕ್ಟ್ ಮಾಡ್ಬೋದು ಕೆಲವೊಂದು ಟೈಮು. ನಾವು ಕಾಂಪಿಟೇಷನ್ ನೋಡೋದಕ್ಕೆ ಹೋದರೆ ನಮಗೆ ಅದರಿಂದ ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಸಿಗುತ್ತೆ ಅಂತ ಅನ್ಸುತ್ತೆ. ನಾನು ಅದರಿಂದ ನೋಡೋದಕ್ಕೆ ಹೋಗಲ್ಲ ಯೂಟ್ಯೂಬಲ್ಲಿ ನನ್ನ ಕಾಂಪಿಟೇಟರ್ಗಳನ್ನ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋದನ್ನು ಮಾತ್ರ ನಂಬ್ತೀನಿ ನಾನು. ಸೊ ಇದ್ದಾರೆ, ಬಟ್ ನಾನು ನೋಡೋದಕ್ಕೆ ಹೋಗಲ್ಲ. ಒಳ್ಳೆ ಕಾಂಪಿಟೇಷನ್. ನನಗೆ ಕನ್ನಡದಲ್ಲಿ ತುಂಬ ಜನ ಒಳ್ಳೆ ಕ್ರಿಯೇಟರ್ಗಳಿದ್ದಾರೆ. ಕನ್ನಡದಲ್ಲಿ ಟೆಕ್ಕಲ್ಲೇ ಒಳ್ಳೆ ಕ್ರಿಯೇಟರ್ಗಳಿದ್ದಾರೆ. ಅವ್ರ ಪಡೆಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಮ್ಮ ಪಡೆಗೆ ನಾವು ಮಾಡ್ತೀವಿ. ಸೊ ನನಗೆ ಆ ಥರ ನನ್ನ ವಯತ್ವ ಅನ್ನೋದು ಇಲ್ಲವೇ ಇಲ್ಲ ನಮ್ಮ ಇದರಲ್ಲಿ ಕನ್ನಡದಲ್ಲಿ. ಅವರು ನಾನು ಚೆನ್ನಾಗಿ ಮಾತಾಡ್ತೀನಿ, ನಾನು ಚೆನ್ನಾಗಿ ಮಾತಾಡ್ತೀನಿ, ಚೆನ್ನಾಗಿದ್ದಾರೆ ಎಲ್ಲರೂ. ಕಾಂಪಿಟೇಷನ್ ಇದ್ದೇ ಇರುತ್ತೆ ಯಾವ ಫೀಲ್ಡಲ್ಲಿ ಇರೋ ಸರ್, ಎಲ್ಲ ಫೀಲ್ಡಲ್ಲಿ ಇರುತ್ತೆ. ಗೊತ್ತಿಲ್ಲ ಸರ್, ನಾಳೆ ಗೊತ್ತಿಲ್ಲ ನನಗೆ. ಈ ಫೀಲ್ಡಲ್ಲಿ ನನಗೆ ಪ್ಲ್ಯಾನ್ಸ್ ಇದೆ. ಪರ್ಸ್ನಲಿ ನನಗೆ ಫ್ಯೂಚರ್ ಪ್ಲ್ಯಾನ್ ಗೊತ್ತಿಲ್ಲ ನನಗೆ ಹೆಂಗೆ ಅಂತ. ಇಷ್ಟು ದಿನ ಬರೀ ಕೆಲಸ ಅಂತಲೇ ಯೋಚನೆ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ನನ್ನ ಹೆಲ್ತ್ ಕಡೆಗೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು. ಲಾಸ್ಟ್ ಟೈಮ್ ಸಿಕ್ಕಾಗ ನೀವು ಹೇಳಿದ್ರಿ ನನಗೆ ಸ್ವಲ್ಪ ಹೆಲ್ತ್ ಕಡೆಗೆ ಇದು ಮಾಡಿ ಅಂತ. ಸೊ ಅದೊಂದು ನನಗೆ ಮೈಂಡಲ್ಲಿ ಇರೋದು ಈಗ ಸದ್ಯಕ್ಕೆ. ಅದಕ್ಕೇ ಫಸ್ಟ್ ನಾವು ಚೆನ್ನಾಗಿರಬೇಕು, ಆಮೇಲೆ ಇವೆಲ್ಲ ಚೆನ್ನಾಗಾಗುತ್ತೆ ಆಬ್ವಿಯಸ್ಲಿ. ಸೊ ಇದು ಚೆನ್ನಾಗಿದೆ. ಈಗ ಸ್ವಲ್ಪ ನನ್ನ ಪರ್ಸನಲ್ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಮಾತ್ರ ಮೈಂಡಲ್ಲಿದೆ. ಸೊ ಅದೊಂದು ಇಂಪ್ರೂವ್ ಮಾಡ್ಕೋಬೇಕು, ಮಾಡ್ತೀನಿ. ಅದು ಬಿಟ್ಟು ಚೆನ್ನಾಗಿ ಆಗ್ತಾಯಿದೆ. ಇದನ್ನು ಆರಾಮಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಎಲ್ಲಿ ತನಕ ಇನ್ನೂ ಬೆಳೆಸ್ತೀನಿ ಆದಷ್ಟು. ನೋಡೋಣ ಹೇಗಾಗುತ್ತೆ ಅಂತ. ಅಂದ್ರೆ ಇಬ್ರು ಒಂದೇ ಡ್ರೀಮ್ ಅಲ್ಲಿ ಇರ್ತೀವಿ. ಆ ಡ್ರೀಮ್ ನ ಅಚೀವ್ ಮಾಡ್ಬೇಕು ಒಟ್ಟಿಗೆ ಸೇರಿ. ತಾವು ಈ ಟೆಕ್ನಾಲಜಿಕಲ್ ಬ್ಯಾಕ್ಗ್ರೌಂಡ್ ನೋಡೋಣ. ನಂದು ಇಸಿ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್. ಸೊ ನೀವು ಇಂಜಿನಿಯರಿಂಗ್ ಹುಡುಕ್ತಿದ್ದು ಅಥವಾ ನಮ್ದೊಂಥರ ವಿಚಿತ್ರ ನಾವು ಮೀಟ್ ಆಗಿದ್ದು. ಆಕ್ಚುಲಿ ಮುಂಚೆ ಪರಿಚಯ ಇತ್ತು. ತುಂಬಾ ಜನ ಅನ್ಕೋತಾರೆ ಲವ್ ಮ್ಯಾರೇಜ್ ಅಂತ. ಅಲ್ವಾ? ಬಟ್ ಆಕ್ಚುಲಿ ಅಲ್ಲ. ಹೆಂಗೆ ಅಂದ್ರೆ ಪರಿಚಯ ಇತ್ತು, ಮ್ಯೂಚುವಲಿ ವಿ ಡಿಸೈಡೆಡ್ ಅಷ್ಟೇ. ಮ್ಯೂಚುವಲಿ ಓಕೆ ನಾನು ಮಾತಾಡೋಣ. ನಿಮ್ಮನೆಲ್ಲೂ ನೋಡ್ತಾ ಇದ್ದಾರೆ, ಗೊತ್ತಿಲ್ದಿರೋರು ಯಾರನ್ನೂ ಮದುವೆ ಆಗೋದಕ್ಕಿಂತ ಗೊತ್ತಿರೋರು ಮದುವೆ ಆಗ್ಬಿಡ. ನಿಮಗೂ ಗೊತ್ತು. ಸಕಲೇಶ್ಪುರ್ ಅಲ್ಲೇ ಪಕ್ಕದಲ್ಲೇ. ಹೌದು ಹೌದು. ಹಂಗೆ ಹೌದೌದು. ನಾನು ಹೋದೆ. ಆಮೇಲೆ ಇವ್ರ ಮನೆಗೆ ಬರಕ್ಕೆ ಹೇಳಿದ್ರು. ನಾನೇ ಫಸ್ಟ್ ಹೋದೆ. ನಮ್ಮ ಅಪ್ಪ ಅಮ್ಮ ಏನು ಹೋಗ್ಲಿಲ್ಲ, ನಾನೇ ಫಸ್ಟ್ ಹೋದೆ. ಮಾತಾಡಿದೆ. ಅಂಕಲ್ ಆಂಟಿ ನೋಡಿ ಹಿಂಗೆ ಮಾಡ್ತಾ ಇದ್ದೀನಿ, ಇಷ್ಟು ದುಡಿತಾ ಇದ್ದೀನಿ. ನಾನು ನಂಬಿಕೆ ಬರ್ಬೇಕಲ್ಲ ಅವ್ರಿಗೆ. ಮಾಡ್ತಾ ಇದ್ದೀನಿ ನೋಡಿ. ಅವ್ರಿಗೆ ಇವ್ರನ್ನ ಮನೆಯಿಂದ ಹೊರಡೆ ಕಳಿಸಿದ್ರೆ ಸಾಕಾಗಿತ್ತು. ಅವ್ರು ಓಕೆ ನಡೀಡ್ರೆ ಸರಿ ಅಂದ್ರು. ಸೊ ಎಲ್ಲ ಅದು ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ಒಂದು ವಾರಕ್ಕೆ ನಮ್ದು ಎಂಗೇಜ್ಮೆಂಟ್, ಒಂದು ವಾರಕ್ಕೆ ಆಮೇಲೆ ಇನ್ನೊಂದೇನೋ ಶಾಸ್ತ್ರ, ಆಮೇಲೆ ಮುಗ್ದೇ ಹೋಗಿತ್ತು 2 ತಿಂಗಳಲ್ಲಿ. ಗೊತ್ತಿಲ್ಲ. ಒಂದ್ ಗುರುವಾರ ನಮ್ಮ ಅಪ್ಪಂಗೆ ಅವತ್ತೇ ರಜೆ. ಸೊ ಎಲ್ಲ ಫಾಸ್ಟ್ ಆಗಿ ಹೋಯ್ತು. ಆಗಿದೆ ಗೊತ್ತಾಗ್ಲಿಲ್ಲ ನಮ್ಗೆ. ಮದ್ವೆನಲ್ಲೂ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ ಇಬ್ಬರಿಗೂ ಏನು ಡ್ರೀಮ್ ಇರಲಿಲ್ಲ. ತುಂಬಾ ಸಿಂಪಲ್ ಅಂದ್ರೆ ಒಂದು ಲೆವೆಲ್ಗೆ ಸಿಂಪಲ್ ಆಗಾಯ್ತು. ನಮ್ಗೆ ಅದು ಇಷ್ಟ ಇರಲಿಲ್ಲ. ಬಟ್ ಅಪ್ಪ ಅಮ್ಮಂಗೆ ಕೇಳ್ಬೇಕಾರ. ನಮ್ಮ ಮನೇಲಿ ನಾನೇ ಅಂದರೆ ನಮ್ಮ ಅಕ್ಕಂದು ಆಗಿತ್ತು, ಒಬ್ಬನೇ ಇದ್ದಿದ್ದು. ಇವ್ರ ಮನೇಲಿ ಮೊದಲನೇ ಮದುವೆ. ಸೊ ಅದರಿಂದ ಒಂದು ಲೆವೆಲಿಗೆ ಆಯ್ತು ಸುಮಾರಾಗಿ. 2021 ನವೆಂಬರ್. ಲಾಕ್ಡೌನ್ ಮುಗಿದೋಗಿ ಆಲ್ಮೋಸ್ಟ್ ಮುಗಿದಿತ್ತು ಸರ್. ಲಾಕ್ಡೌನ್ ಆಗ್ಬಿಟ್ರೆ ಚೆನ್ನಾಗಿರೋದಲ್ಲ ಅಂತ ನನ್ಗೆ. ಆರಾಮಾಗಿ ಏನೂ ಇರ್ತಿರ್ಲಿಲ್ಲ, ಆರಾಮಾಗಿ ಮದುವೆ ಬಿಡೋದಾಗಿತ್ತ. ಸಪೋರ್ಟ್ ತುಂಬಾ ಮಾಡ್ತಾರೆ ಸರ್. ತುಂಬಾ ಸಪೋರ್ಟ್ ಇದೆ. ಅಂದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿಗಳನ್ನ ತುಂಬಾ ಟೇಕ್ ಓವರ್ ಮಾಡ್ಬಿಟ್ಟಿದ್ದಾರೆ ಈಗ ಅವರು. ಫುಲ್ ಫ್ರೀ ಮೈಂಡ್ ಸರ್. ಫುಲ್ ಎಲ್ಲ ಆಲ್ಮೋಸ್ಟ್ ಮ್ಯಾನೇಜ್ ಮಾಡ್ತಾರೆ ಇವರೇ. ಈಗ ಬ್ರ್ಯಾಂಡ್ಗಳ ಜೊತೆ ಎಲ್ಲ ನಮ್ಮ ಮ್ಯಾನೇಜರ್ ಇರ್ತಾರೆ. ನಮ್ಮನ್ನ ಬ್ರ್ಯಾಂಡ್ ಜೊತೆ ಇದು ಮಾಡೋದಕ್ಕೆ ಸಪ್ರೇಟಾಗಿ ಮ್ಯಾನೇಜರ್ ಇರ್ತಾರೆ. ಡೆಲ್ಲಿ ಇರೋದು ಎಲ್ಲ ಟಾಪ್ ಟೆಕ್ ಕ್ರಿಯೇಟರ್ಗಳನ್ನ ಯಾರನ್ನೇ ತಗೊಳ್ಳಿ ಇಂಡಿಯಾದಲ್ಲಿ, ಅವ್ರಿಗೆಲ್ಲ ಸೇಮ್ ಮ್ಯಾನೇಜರ್. ನನಗೂ ಅವರೇ ಮ್ಯಾನೇಜರು. ಸೊ ಅವ್ರು ಹೆಂಗೆ ಅಂದರೆ ಬ್ರ್ಯಾಂಡ್ಗಳ ಜೊತೆಗೆ ನಮ್ಗೆ ಅವರ ಮಧ್ಯೆ ಒಂದು ಮಧ್ಯವರ್ತಿಸ್ತಾರೆ. ನಮ್ಮನ್ನು ಮ್ಯಾನೇಜ್ ಮಾಡ್ತಾರೆ. ನೋಡಪ್ಪ ನಮ್ಮ ಕ್ರಿಯೇಟರ್ ಇವರು, ನಾನು ಇವ್ರನ್ನ ಮ್ಯಾನೇಜ್ ಮಾಡ್ತೀನಿ, ಸೊ ಇವ್ರದ್ದು ವ್ಯಾಲ್ಯೂ ಇಷ್ಟಿದೆ ಅಂತ ಅವ್ರು ಮಾತಾಡ್ಕೋತಾರೆ ಬ್ರ್ಯಾಂಡ್ಗಳ ಹತ್ರ. ಆ ಥರ ನಮ್ಮ ಪರವಾಗಿ ಅವ್ರು ಮಾತಾಡ್ತಾರೆ. ಸೊ ನಾವೀಗ ಸರ್ ನೋಡಿ ಅವ್ರ ಸ್ಕಿಲ್ ಅದು. ಈಗ ನಾವು ಅವ್ರ ಬ್ರ್ಯಾಂಡ್ಗಳ ಜೊತೆ ನಮ್ಮ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ನಾವು ಮಾತಾಡೋಕೆ ಹೋದರೆ ಬಕ್ರ ಮಾಡ್ಬಿಡ್ತಾರೆ ನಮ್ಮನ್ನು. ಸೊ ಆ ಮ್ಯಾನೇಜರ್ಗಳು ಇಷ್ಟು % ಅಂತ ನಮ್ಮ ಹತ್ರ ಸ್ಯಾಲ್ರಿ ಥರ ಅವ್ರಿಗೆ ನಾವು ಕೊಡಬೇಕು ನೋಡೋದಕ್ಕೆ ಹೋದರೆ ಆನ್ ಪ್ರಾಜೆಕ್ಟ್ ಬೇಸಿಸು. ಸೊ ಅವ್ರು ತೊಗೋತಾರೆ. ಸೊ ಆ ರೀತಿ ಅವ್ರ ಜೊತೆ ಎಲ್ಲ ಇವರೇ ಮ್ಯಾನೇಜ್ ಮಾಡೋದು. ನಾನೀಗ ಡೈರೆಕ್ಟ್ಲಿ ನಾನು ಅವ್ರನ್ನ ಹ್ಯಾಂಡಲೇ ಮಾಡ್ತಿಲ್ಲ. ಇವನ್ ಇವರು ಅಷ್ಟೇ ಎಡಿಟರ್ಗಳು. ಅವ್ರ ಜೊತೆ ನಾನು ಡೈರೆಕ್ಟಾಗಿ ಕಡಿಮೆ ಸ್ವಲ್ಪ. ಈಗ ಎಲ್ಲ ಇವರೇ ಫುಲ್ಲು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾರೆ. ಹೇಳ್ಬಿಟ್ಟಿದ್ದೀನಿ ನಾನು ಹಿಂಗೆ ನಂದು ಕೆಲವೊಂದು ಈ ಏನು ಫೈನಾನ್ಷಿಯಲ್ ಇದು ನಾನು ನೋಡ್ಕೋತೀನಿ. ಅಂದರೆ ಫೈನಾನ್ಷಿಯಲ್
ಅಂದರೆ ಈಗ ಈ GST ಅದು ಇದು ಎಲ್ಲ ಇರುತ್ತೆ ನಮ್ಮದು ಸ್ವಲ್ಪ ಆಡಿಟರ್ ಎಲ್ಲ ಇದ್ದಾರೆ, ಬೇರೆ ಆಡಿಟರ್ಗಳಿದ್ದಾರೆ. ಅವರಿಗೆ ಅಂದರೆ ಎಲ್ಲ ಅವ್ರಿಗೆ ಇದು ಮಾಡೋದಕ್ಕಾಗಲ್ವಲ್ಲ. ಸೊ ತೊಗೊಳೋದು, ಆಮೇಲೆ ಫೈನಾನ್ಷಿಯಲ್ ಏನು ಬೇಕು ಪರ್ಚೇಸು, ಸೊ ಆಮೇಲೆ ಇವೆಲ್ಲ ಸಣ್ಣ ಪುಟ್ಟದೆಲ್ಲ ನಾನು ನೋಡ್ಕೋತಾ ಇದ್ದೀನಿ ಒಟ್ಟಿಗೆ, ಕಡಿಮೆ ಸ್ವಲ್ಪ. ಸೊ ಅಂದರೆ ವಿಡಿಯೋ ಮಾಡೋದು, ಸ್ಕ್ರಿಪ್ಟ್ ವೆರಿಫೈ ಮಾಡ್ಕೊಂಬಿಟ್ಟು ಶುರು ಮಾಡೋದು. ಸ್ವಲ್ಪ ಪ್ರೆಷರ್ ಕಡಿಮೆ ಇದೆ ಸರ್ ನನಗೊಟ್ಟಿಗೆ, ಕೆಲಸ ಅಂತೂ ಕಡಿಮೆ ಇದೆ ಒಟ್ಟಿಗೆ. ಹೌದು ಹೌದು, ಜಗಳ ಆಡೋದು ಇಬ್ರು ಈಕ್ವಲ್ ಆಗಿದ್ದೀವಿ ಸರ್, ಈಕ್ವಲ್. ಇಬ್ರು ತಲೆನೂ ಒಂದೇ ತರ ಆಲ್ಮೋಸ್ಟ್. ಮತ್ತೆ ಇನ್ನೊಂದು ಸರ್, ನಮ್ಮ ಮದುವೆಗಿಂತ ಮುಂಚೆ ನಮ್ಮಿಬ್ರದ್ದು ಶಾಸ್ತ್ರ ಕೇಳಿದ್ವು. ನಾನು 3 ಜನ ಕೇಳಿದೆ ಜಾತಕ, ಯಾವ ಜಾತಕನೂ ಬರ್ತಿಲ್ಲ ನಮ್ದು. ನಿಮ್ದು ಗುಣಗಳು ಸ್ವಲ್ಪ ಓವರ್ ಜಾಸ್ತಿ ಇದೆ ಇಬ್ರದ್ದು ಮ್ಯಾಚಿಂಗು. 36 ಅಲ್ವಾ? 36 34 36 34 ಮ್ಯಾಚ್ ಆಗಿದೆ. ಟೋಟಲ್ 36 ಗುಣಸ್ ಅಂತ ಇರುತ್ತೆ ಮದ್ವೆ ಮ್ಯಾಚಿಂಗ್ ಅಲ್ಲಿ. 36 ಇದ್ರಲ್ಲಿ ಅಟ್ಲೀಸ್ಟ್ 16 or 18 ಬರ್ಬೇಕು ಮದ್ವೆ ಆಗಕ್ಕೆ ಅಂತ ಹೇಳಿ. ನಮ್ದು ಪಾಸ್ ಮಾರ್ಕ್, ನಮ್ದು ಓವರ್ ಕ್ವಾಲಿಫೈಡ್ 33 ಮ್ಯಾಚಿಂಗ್ ಆಗ್ಬಿಟ್ಟಿದೆ. ಅಷ್ಟು ಬರಬಾರ್ದಂತೆ ಜಾಸ್ತಿ. ಆಮೇಲೆ ಇನ್ನೇನ್ ಮಾಡೋದು, ನಮ್ಮ ಮನೆಗೆ ಹೇಳಿದ್ವು. ನಮ್ಮ ಮನೆಯವರು ಹೆಂಗೆ ಅಂದ್ರೆ ಆ ಟೈಮಲ್ಲಿ ಜೈ ಅನ್ಸ್ಬಿಡೋಣ ಅಂದ್ಬಿಟ್ಟು ಅವ್ರು ಕೇಳಿದ್ರು, ಅವ್ರಿಗೆ ಆಗ್ ಬಂದಿಲ್ಲ. ಈಗ ಹೇಳಿದ್ರು ಮೊನ್ನೆ, ಸರಿ ಆಗ್ಬಿಡತ್ತೆ ನಡ್ರಿ ಅಂದ್ಬಿಟ್ಟಿದ್ದಾರೆ ಅವರು. ಈಗ ಹೇಳ್ತಾ ಇದ್ರೆ ಆಗ್ ಬಂದಿಲ್ಲ ಅನ್ನೋಂತ ಏನ್ ಪ್ರಾಬ್ಲಮ್ ನಡೀತಾ ಇದೆ. ಇಲ್ಲ ಸರ್, ನಮ್ದು ನಂಗನಸ್ತಂಗೆ ಅದು ಏನಕ್ಕೆ ಬೇಡ ಅಂತಾರೆ ಅಂದ್ರೆ, ಕಷ್ಟ ಬಂದ್ರೆ ಇಬ್ರಿಗೂ ಒಟ್ಟಿಗೆ ಕಷ್ಟ ಬರುತ್ತೆ, ಒಳ್ಳೆದವ್ರು ಇಬ್ರಿಗೂ ಒಳ್ಳೇದಾಗತ್ತೆ. ಒಳ್ಳೆದವ್ರೆ ಫುಲ್ ಒಳ್ಳೇದಾಗತ್ತಂತೆ, ಇದರಲ್ಲಿ ತುಂಬಾ ಚೆನ್ನಾಗಿ ಆಗ್ಬೋದಂತೆ. ಸೊ ಆ ರೀಸನಿಂಗ್ ಹಂಗಂತಾರೆ. ಸೊ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮ ಈ ಒಂದು ಆಪರ್ಚುನಿಟಿಗೆ ನೀವೇ ಕಾಲ್ ಮಾಡ್ತೀರಾ, ನೀವೇ ನಿಮ್ಗೆ ಇಂಟರ್ವ್ಯೂ ಬೇಕು ಅಂತ ನನಗೆ ಖುಷಿ ಒಂಥರ. ನೀವು ಕಾಲ್ ಮಾಡಿದಾಗ ಅಂದರೆ ನೋಡಿ, ವಿತೌಟ್ ಎನಿ ಅಂದರೆ ನಿಮಗೆ ಅಂದರೆ ನೋಡಿ, ನಮ್ಗೆ ಇದರಿಂದ ಇನ್ನೂ ಸ್ವಲ್ಪ ಜನಗಳಿಗೆ ಗೊತ್ತಾಗುತ್ತೆ ಈ ಥರನೂ ಇದ್ದಾರೆ ಅಂತ. ಈ ಥರ ಎಷ್ಟೋ ಜನಕ್ಕೆ ನೀವು ಮಾಡಿದ್ದೀರಾ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಯಶಸ್ಸಿಗೆ ಅನೇಕ ಸ್ಫೂರ್ತಿಗಳನ್ನು ಹುಡುಕ್ತಿರ್ತೀವಿ. ಅಂದರೆ ನಮ್ಗೆ ಎಲ್ಲಂದಾದರೂ ನಾವು ಸೋತಾಗ ಅಥವಾ ಗೆಲ್ಲಬೇಕು ಅಂತ ಅಂದ್ಕೊಂಡಾಗ ಸ್ಫೂರ್ತಿ ಎಲ್ಲಿಂದಾದರೂ ಬರುತ್ತಾ ಅಂತ. ಅದಕ್ಕೆ ನಾವೆಲ್ಲ ದೊಡ್ಡ ಕಡೆ ನೋಡ್ತಿರ್ತೀವಿ, ದೊಡ್ಡ ಕಥೆಗಳು ನೋಡ್ತಿರ್ತೀವಿ, ಮೋಟಿವೇಶನ್ ಪುಸ್ತಕ ಓದ್ತಿರ್ತೀವಿ. ಆದರೆ ನಮ್ಮ ಸುತ್ತನೇ ಇರ್ತಾರೆ. ಅದಕ್ಕೊಂದು ಬಹಳ ದೊಡ್ಡ ಉದಾಹರಣೆ ಒಂದ್ಸಗಿ ನಮ್ಮ ಟೆಕ್ ಇನ್ ಕನ್ನಡ ದಂಪತಿಗಳು. ಯಾಕಂದರೆ ನೋಡಿ, ಅವ್ರು ಓದಿದ್ದು ಇಂಜಿನಿಯರಿಂಗು, ಎಲ್ಲಿ ಸಂಬಂಧ. ಇಂಜಿನಿಯರಿಂಗ್ ಓದೋ ಸಮಯದಲ್ಲೇ ಪುಟ್ ವೀಡಿಯೋಸ್ನ ಮಾಡ್ತಾ, ಅಂದರೆ ಮೊದಲು ಹೆಜ್ಜೆ ಇಟ್ಬಿಡ್ಬೇಕಂತೆ. ಮೊನ್ನೆ ನಾವು ಗೌರಿ ಶಕ್ತಿಯವ್ರು ಸಿಕ್ಕಾಗಲೂ ಅದನ್ನೇ ಹೇಳ್ತಿದ್ರು ಅವರು. ಮೊದಲು ಹೆಜ್ಜೆ ಇಟ್ಟು ಶುರು ಮಾಡ್ಬೇಕಂತ. ಹೇಗೋ ನಾವು ಭಾಳ ಜನ ಅದನ್ನೇ ತಪ್ಪು ಮಾಡ್ತಿರ್ತೀವಿ. ಅಂದರೆ ಶುರು ಮಾಡಲ್ಲ ಒಂದು ವಿಚಾರನ, ಹೇಳ್ಕೊಂಡು ಓಡಾಡ್ತಿರೋದು, ಬರೀ ಮಾತಾಡ್ಕೊಳೋದು, ಹಂಗಾಗುತ್ತೆ, ಇದು ಹಿಂಗಾಗುತ್ತೆ, ಇವತ್ತು ಮಾಡೋಣ ಅಂತ. ಆದರೆ ನೆಪಗಳು ಹೇಳೋದನ್ನ ಬಿಟ್ಟು ಶುರು ಮಾಡಿಬಿಡ್ಬೇಕು. ಅಂಥದ್ದು ಕೆಲಸನ ಅವರು ಕಾಲೇಜ್ ಡೇಸಲ್ಲೇ ಶುರು ಮಾಡಿ ಪ್ಯಾಷನಾಗಿ ಸೈಡಲ್ಲಿ. ಆಮೇಲೆ ನೋಡಿ, ನಿರೀಕ್ಷೆ ಇಲ್ಲದೆ. ಈಗ ಬಹಳ ಜನ ನನಗೂ ಕೇಳ್ತಿರ್ತಾರೆ, ಬಹುಶಃ ನಿಮಗೂ ಕೇಳ್ಬೋದು, ಸರ್ ಯೂಟ್ಯೂಬಿಂದ ಎಷ್ಟು ಕಾಸು ಬರುತ್ತೆ, ನಾನು ಯೂಟ್ಯೂಬ್ ಮಾಡ್ತೇನೆ ಅಂತ. ಆದರೆ ನಾನು ಹೇಳೋದೇನೆಂದರೆ, ನಾವು ಕಲಾಮಾಧ್ಯಮದವರು ಕೂಡ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಶುರು ಮಾಡಿಲ್ಲ, ಅವರು ದುಡ್ಡು ಬರುತ್ತೆ ಅನ್ನೋ ಶುರು ಮಾಡಿಲ್ಲ. ನಮ್ಮನ್ನು ಒಳಗಡೆ ಯಾವುದೋ ಪ್ಯಾಷನ್ ಇದೆಯಲ್ಲ, ಯಾವುದೋ ಆಸಕ್ತಿಗಳು, ಅವುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದದ್ದು ಎಲ್ಲರೂ, ಬಹುತೇಕರು ಅಂತ. ಸೊ ಹಾಗಾಗಿ ಅಲ್ಲಿಂದ ಬಂದು ಶುರುವಾಗಿ ಇಂಜಿನಿಯರಿಂಗನ್ನೇ ಬಿಟ್ಟು ಕಂಪ್ಲೀಟಾಗಿ ಇಷ್ಟು ದೊಡ್ಡ ಸ್ಟುಡಿಯೋ, ದೊಡ್ಡ ಒಳ್ಳೆ ಸೊಫಿಸ್ಟಿಕೇಟೆಡ್ ಸಂಸ್ಥೆ ಕಟ್ಟಿ ಮುಂದೆ ಹೋಗ್ತಿದ್ದಾರೆ. ಬಹುಶಃ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯುತ್ತೆ, ಒಂದು ಅಕಾಡೆಮಿ ಆಗ್ಬೋದು ಮುಂದೆ. ಸೊ ಎಲ್ಲ ಆಗೋಕ್ಕೆ ಸಾಧ್ಯ ಇದೆ. ಯಾಕಂದರೆ ಇಬ್ಬರು ನೋಡಿ ಒಂದೇ ಸಮಾನ ಮನಸ್ಕರು. ಅವ್ರು ಹೇಳ್ತಿದ್ರಲ್ಲ, ಅವ್ರದೆಲ್ಲ ಅದೇನೋ ಗಣಕೂಟಗಳು ಎಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಬಿಟ್ಟು 33 ನಂಬರ್ ಬಂದು ಪಾಸ್, ಡಿಸ್ಟಿಂಕ್ಷನ್ ಪಾಸ್ ಆಗಿಬಿಟ್ಟವ್ರೆ. ಸೊ ಒಳ್ಳೇದಾಗಲಿ ಅವ್ರಿಗೆ, ಒಳ್ಳೆ ಕೆಲಸ ಮಾಡೋ ಎಲ್ರಿಗೂ ಒಳ್ಳೇದಾಗಲಿ. ಬದುಕಬೇಕು, ಸಾಧಿಸ್ಬೇಕು, ಮುಂದೆ ಹೋಗಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಸಂದರ್ಶನ ಬಹಳ ಒಳ್ಳೆ ಸಂದರ್ಶನ ಅಂತ ಅನ್ಕೋತೀನಿ. ಯಾಕಂದರೆ ಒಂದೊಂದು ಹೆಜ್ಜೆ, ಯಾವುದೂ ಎಲಿವೇಟರ್ಸ್ ಇಲ್ಲ ನೋಡಿ, ಎಲ್ಲವೂ ಒಂದೊಂದೇ ಮೆಟ್ಲುಗಳು ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಅಲ್ಲಿ ಬರೋ 100 ಕಲ್ಲು ಮುಳ್ಳನ್ನ ಸರಿಸ್ಕೊಂಡು ತಾವೇ, ಯಾವುದೂ ಗಾಡ್ ಫಾದರ್ಸ್ ಇಲ್ಲದೆ ಹಾಗಾಗಿ ಬಂದಿದ್ದಾರೆ. ಸೊ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಒಳ್ಳೇದಾಗಲಿ. ಸೊ ಒಳ್ಳೇದಾಗಲಿ ಅವ್ರಿಗೆ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಸಂದೀಪ್ ಬಗ್ಗೆ ಭಾಳ ದೊಡ್ಡ ಗೌರವ ಏನು ಗೊತ್ತಾ, ಅವ್ರು ಯಾವುದೇ ಜಲಸ್ ಇಲ್ದಿರೋ ಒಬ್ಬ ಗೆಳೆಯ ಅವರು. ಅಂದರೆ ಭಾಳ ಜನಕ್ಕೆ ಯೂಟ್ಯೂಬರ್ಸಲ್ಲೂ ಕೂಡ ಕೆಲವ್ರಿಗಿದೆ, ಸೊ ಅದು ಹಂಗೆ ಹಿಂಗೆ ಅಂತ. ಅವ್ರಿಗೆ ಯಾವುದೇ ಇಲ್ಲದಂದರೆ ಪರಮ್ ಅವ್ರು ಹೆಂಗೆ ಮಾಡಿ ಹಿಂಗೆ ಅಂತಿರ್ತಾರೆ. ನಾವು ಅವಾಗ ಮಾತಾಡ್ತಿರ್ತೀವಿ. ಒಂದು ಮೇಲೆ ನಂಗೆ ತುಂಬ ಸಂತೋಷ ಆಯಿತು. ಸ್ಟುಡಿಯೋ ಕೂಡ ಅವ್ರು ವೀಡಿಯೋ ಮಾಡೋಕ್ಕೆ ಸುಮ್ಮನೆ ನೋಡಿ ಖುಷಿ ಆಯಿತು, ಎಂಥ ಒಳ್ಳೇದು ಮಾಡಿದ್ದಾರೆ ನನ್ನ ಗೆಳೆಯ ಅಂತ. ಆಲ್ ದಿ ಬೆಸ್ಟ್ ಹೇಳ್ತಾ, ನೀವು ಏನಾದ್ರು ಮಾಡಿ ಅಂತ ಕೇಳಿಕೊಂಡು. ಸೊ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಭಾಳ ಒಳ್ಳೊಳ್ಳೆಯ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಭಾಳ ಶುದ್ಧವಾದ ಭಾಷೆಯಲ್ಲಿ ತಲುಪಿಸ್ತಿರುವಂಥ, ಸರಳವಾದ ಭಾಷೆಯಲ್ಲಿ ತಲುಪಿಸ್ತಿರುವಂಥ ಒಂದು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಒಳ್ಳೊಳ್ಳೆ ವಿಡಿಯೋಗಳು ಸಿಗುತ್ತೆ, ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ಕೊಂಡು. ಅಣ್ಣ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಏನಾಗಲಿ ಮುಂದೆ ಸಾಗುನಿ. ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಭಾಳ ಒಳ್ಳೊಳ್ಳೆಯ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಭಾಳ ಶುದ್ಧವಾದ ಭಾಷೆಯಲ್ಲಿ ತಲುಪಿಸ್ತಿರುವಂಥ, ಸರಳವಾದ ಭಾಷೆಯಲ್ಲಿ ತಲುಪಿಸ್ತಿರುವಂಥ ಒಂದು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್.